ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಮಿರರ್ ಇಮೇಜನ್ನು 90 ಸೆಕೆಂಡಲ್ಲಿ ಯಾವ ರೀತಿ 4 ಕ್ವಶನ್ನು ಅಟೆಂಡ್ ಮಾಡ್ಬೋದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಯ್ತಾ? ನಾವು ಈ ಟ್ರಿಕ್ ಎಲ್ಲ ಎಲ್ಲಿ ಯೂಸ್ ಮಾಡ್ತಾ ಇದ್ದೋ ಅಂದರೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಬೇಕಾದ್ರೆ ಡ್ರಾಯಿಂಗ್ ಇರ್ತಿತ್ತು ನಮ್ಮದು. ಆಯ್ತಾ? ಡ್ರಾಯಿಂಗ್ ಯೂಸ್ ಮಾಡ್ಬೇಕಾದ್ರೆ ಏನು ಮಾಡ್ತಾ ಇತ್ತು, ಮಿರರ್ ಇಮೇಜ್ ಬಂದರೆ ಮಡ್ಚ್ಬಿಟ್ಟು ಟ್ರೇಸ್ ಮಾಡ್ತಾ ಇದ್ದೋ. ಆಯ್ತಾ? ಈ ಥರ ಸರ್ಕಸ್ ಎಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದ್ದಾಗ ನಾವು ಮಾಡ್ತಾ ಇದ್ದೋ. ಸೇಮ್ ಅದೇ ಟ್ರಿಕ್ ಯೂಸ್ ಮಾಡಿ 90 ಸೆಕೆಂಡಲ್ಲಿ 4 ಕ್ವಶನ್ನ ಯಾವ ರೀತಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಮಿರರ್ ಇಮೇಜ್ ಮೇಲೆ ಸಾಮಾನ್ಯವಾಗಿ ಈ ರೀತಿ 4 ಕ್ವಶನ್ ಇರುತ್ತೆ. ಕ್ವಶನ್ ನಂಬರ್ 25ಗೆ ಮಿರರ್ ಇಲ್ಲಿ ಕೊಟ್ಟಿದ್ದಾನೆ. ಕ್ವಶನ್ ನಂಬರ್ 26ಗೆ ಮಿರರ್ ಇಲ್ಲಿ ಕೊಟ್ಟಿದ್ದಾನೆ. ಕ್ವಶನ್ ನಂಬರ್ 27ಗೆ ಮಿರರ್ ಇಲ್ಲಿ ಕೊಟ್ಟಿದ್ದಾನೆ. ಕ್ವಶನ್ ನಂಬರ್ 28ಗೆ ಮಿರರ್ ಇಲ್ಲಿ ಕೊಟ್ಟಿದ್ದಾನೆ. ಆಯಿತಾ? ಫಸ್ಟು ಕ್ವಶನ್ ನಂಬರ್ 25 ಸಾಲ್ವ್ ಮಾಡೋಣ. ಆಯಿತಾ? ಯಾವ ರೀತಿ ಸಾಲ್ವ್ ಮಾಡ್ತೀರಾ ನೋಡಿ. ಅದಕ್ಕೆ ಏನು ಮಾಡಿ ಅಂದರೆ, ಮಿರರ್ ಇಲ್ಲಿ ಕೊಟ್ಟಿದ್ದಾನಲ್ಲ, ಈ ಜಾಗದಲ್ಲಿ ಅದನ್ನು ಫೋಲ್ಡ್ ಮಾಡಿ. ಆಯಿತಾ? ಫೋಲ್ಡ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಫೋಲ್ಡ್ ಮಾಡ್ತಾ ಇದ್ದಂಗೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಎತ್ತಿ ಸ್ಕೇಲ್ ತೊಗೊಂಡು ಫೋಲ್ಡ್ ಮಾಡಿಬಿಟ್ಟು ಹಾಗೆ ನೋಡಿ. ಆಯಿತಾ? ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ನೋಡಿ, ಟ್ರಯಾಂಗಲ್ ಇದೆ, ಟ್ರಯಾಂಗಲ್. ಆಯಿತಾ? ಸ್ಕ್ವೇರ್ ಇದೆ, ಸ್ಕ್ವೇರ್ ಇದೆ. ಆಯಿತಾ? ನೆಕ್ಸ್ಟು ಸರಿಯಾಗಿ ನೋಡಿ, ಕೇರ್ಫುಲ್ಲಾಗಿ. ನಾಟ್ ಈಕ್ವಲ್ ಸೈನ್ ಇದೆ, ನಾಟ್ ಈಕ್ವಲ್ ಸೈನ್. ಆಯಿತಾ? ಕ್ವಶನ್ ಮಾರ್ಕ್ ಇದೆ, ಕ್ವಶನ್ ಮಾರ್ಕ್, ಉಲ್ಟಾ ಕ್ವಶನ್ ಮಾರ್ಕು. ಸರ್ಕಲ್ ಇದೆ, ಸರ್ಕಲ್ಲು. ಈಕ್ವಲ್ ಸೈನ್ ಇದೆ, ಈಕ್ವಲ್ ಸೈನ್ ಇದೆ. ಆಯಿತಾ? ಈ ರೀತಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಆನ್ಸರ್ ಯಾವುದು ಅಂತ ಗೊತ್ತಾಗುತ್ತೆ. ಆಯಿತಾ? ಕ್ವಶನ್ ನಂಬರ್ 25ಗೆ ಆನ್ಸರ್ ಏನಿರುತ್ತೆ? ಆನ್ಸರ್ ಬಿ. ಆಯಿತಾ? ಪುನಃ ಓಪನ್ ಮಾಡಿ. ಆಯಿತಾ? ಫಸ್ಟ್ ನೋಡಿ, ಕ್ವಶನ್ ನಂಬರ್ 28 ಸಾಲ್ವ್ ಮಾಡಿ. ಮಿರರ್ ಇಲ್ಲಿದೆಯಲ್ಲ, ಇದನ್ನು ಫಸ್ಟು ಕಂಪ್ಲೀಟ್ ಮಾಡ್ಕೊಳ್ಳಿ. ಇದನ್ನು ಅಷ್ಟೇ ಫೋಲ್ಡ್ ಮಾಡಿ ಈ ರೀತಿ. ಆಯಿತಾ? ಫೋಲ್ಡ್ ಮಾಡ್ಬಿಟ್ಟು ಹಾಗೆ ನೋಡಿ. ಆಯಿತಾ? ಹಾಗೆ ನೋಡಿ ಕೇರ್ಫುಲ್ಲಾಗಿ ಯಾವ್ದು ಕಾಣಿಸುತ್ತೆ. ಆಯಿತಾ? ನೋಡಿ, ಇದು ಮಾರ್ಕ್ ಆಗಿದೆ. ಇಲ್ಲಿ ನೋಡಿ. ಆಯಿತಾ? ಇದು ಡಾರ್ಕ್ ಇದೆ, ಇದು ಡಾರ್ಕ್ ಇದೆ. ಆಯಿತಾ? ಕೇರ್ಫುಲ್ಲಾಗಿ ನೋಡಿ. ಈಗ ಕಾಣಿಸ್ತಾ ಇದೆ. ಶ್ಯಾಡೋ ಆಯಿತು, ನನ್ನ ಕೈಯಲ್ಲಿದ್ದದ್ದು ಶ್ಯಾಡೋ ಆಯಿತು, ಈಗ ಕಾಣಿಸ್ತಾ ಇದೆ. ಸೊ ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ ಅಂತ ಮಾರ್ಕ್ ಮಾಡಿ. ಆಯಿತಾ? ನೆಕ್ಸ್ಟ್ ನೋಡಿ. ನೆಕ್ಸ್ಟು ಈ ಕ್ವಶನ್ ಅಟೆಂಡ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಎಲ್ಲಿ ಮಿರರ್ ಇದೆ ಅಲ್ಲಿ ಫೋಲ್ಡ್ ಮಾಡಬೇಕು ನೀವು. ಆಯಿತಾ? ಇಲ್ಲಿ ಮಿರರ್ ಇದೆ ಅಂದರೆ ಅಲ್ಲಿ ಫೋಲ್ಡ್ ಮಾಡಿ. ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ನೋಡಿ. ಈಗ ನೋಡಿ. ಆಯಿತಾ? ಈ ಪೇಪರ್ನ ಕಟ್ ಮಾಡಿ ಕೆಳಗಡೆ ಹಾಕಬಾರ್ದು. ಪೇಪರ್ ಕಟ್ ಮಾಡಿ ಕೆಳಗಡೆ ಹಾಕಬಾರ್ದು. ನೋಡಿ, ಅವನು ಮಿರರ್ ಇಲ್ಲಿ ಕೊಟ್ಟಿದ್ದಾನೆ. ಮಿರರ್ ಇಲ್ಲಿ ಕೊಟ್ಟಿದ್ದಾನೆ ಅಂದರೆ ಇಲ್ಲಿ ಪೇಪರ್ನ ಅರ್ದು ಬಿಟ್ಟು ಈಗ ಫೋಲ್ಡ್ ಮಾಡಿ ಚೆಕ್ ಮಾಡಿ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಆಯಿತಾ? ನೋಡಿ, ಇಮೇಜ್ ನೋಡಿ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ ಬರುತ್ತೆ. ಆಯಿತಾ? ಇದು ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 27ಗೆ ಇಲ್ಲಿ ಮಿರರ್ ಕೊಟ್ಟಿದ್ದಾನೆ. ಇಲ್ಲಿ ಕಟ್ ಮಾಡಿಬಿಟ್ಟು ಫೋಲ್ಡ್ ಮಾಡಿ. ಆಯಿತಾ? ಯಾವುದೇ ಕಾರಣಕ್ಕೂ ಪೇಪರ್ ಕೆಳಗಡೆ ಹಾಕ್ಬೇಡಿ. ಪೂರ್ತಿ ಕಟ್ ಮಾಡೋಕೆ ಹೋಗ್ಬೇಡಿ. ಪೂರ್ತಿ ಕಟ್ ಮಾಡಿ ಪೇಪರ್ ಕೆಳಗಡೆ ಹಾಕೋಕೆ ಹೋಗ್ಬೇಡಿ. ಆಯಿತಾ? ಅದನ್ನು ಮಾಲ್ ಪ್ರಾಕ್ಟೀಸ್ ಅಂತ ಅನ್ಕೋತಾರೆ. ಜಸ್ಟ್ ಈ ರೀತಿ ಕಟ್ ಮಾಡಿ ಅಲ್ಲೇ ಇರಲಿ ಕ್ವಶನ್ ಪೇಪರ್. ನೋಡಿ, ಈಗ ಇಮೇಜ್ ಕಾಣಿಸ್ತಾ ಇದೆ ಇರೋದು. ಈ ಥರ ನೋಡಿದ್ರೆ ಇಮೇಜ್ ಕಾಣಿಸ್ತಾ ಇದೆ. ಆಯಿತಾ? ಆನ್ಸರ್ ಏನು ಬರುತ್ತೆ ನೋಡಿ? ಡಾರ್ಕ್ ಸರ್ಕಲ್ಲು, ಆರೋ ಮಾರ್ಕು. ಕೇರ್ಫುಲ್ಲಾಗಿ ನೋಡಿ, ಲೈಟಿನ್ ಬ್ಲಕ್ಕಲ್ಲಿ ನಿಮ್ಗೆ ಕಾಣಿಸುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಆಯಿತಾ? ನೆಕ್ಸ್ಟ್ ಇನ್ನೊಂದು ಅದಕ್ಕಿಂತ ಶಾರ್ಟೆಸ್ಟ್ ಟ್ರಿಕ್ ಇದೆ. ಏನು ಅಂದರೆ, ಇದೆಲ್ಲ ನಾನು ಹೇಳಿದ್ನಲ್ಲ ಮೊದಲೇ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಯೂಸ್ ಮಾಡ್ತಾ ಇದ್ದೋ. ಇದನ್ನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಅರ್ಧ ಡ್ರಾಯಿಂಗ್ ಮಾಡೋದು, ಇನ್ನರ್ಧ ಮಿರರ್ ಇಮೇಜ್ ತೆಗಿಯೋದು. ಆಯಿತಾ? ಇಲ್ಲಿ ನೋಡಿ, ನೀವು ಈ ಥರ ಏನಾರು ವಾಚ್ ತೊಗೊಂಡೋಗ್ರೆ, ಆಯಿತಾ? ಡಿಜಿಟಲ್ ವಾಚ್ ತೊಗೊಂಡು ಹೋಗ್ಬೇಡಿ. ಈ ಥರ ವಾಚ್ ತೊಗೊಂಡೋಗಿ. ಆಯಿತಾ? ಇಲ್ಲಿ ಶ್ಯಾಡೋ ಕಾಣಿಸುತ್ತೆ ನಿಮಗೆ. ಇಮೇಜ್ ಕಾಣಿಸ್ಬೇಕು, ಮಿರರ್ ಇಮೇಜ್. ಆಯಿತಾ? ನೋಡಿ, ಇಲ್ಲಿ ಇಟ್ಕೊಳ್ಳಿ ವಾಚ್. ಕಾಣಿಸ್ತಾ ಇದೆಯಾ? ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ ಬರುತ್ತೆ. ಹಿಂಗೆ ಇಟ್ಕೊಂಡು ನೋಡಿ, ಅಲ್ಲೇ ಕಾಣಿಸ್ತಾ ಇದೆ, ಅಲ್ಲೇ ಆನ್ಸರ್ ಕಾಣಿಸ್ತಾ ಇದೆ. ಇದ್ರ ಮಿರರ್ ಇಮೇಜ್ ಎಲ್ಲಿ ಮಿರರ್ ಇಟ್ಟಿದ್ದೇನೆ ಅಲ್ಲಿ ಇಟ್ಕೊಳ್ಳಿ. ಕಾಣಿಸ್ತಾ ಇದೆ ನೋಡಿ. ಆಯಿತಾ? ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಇದಕ್ಕೆ ಆನ್ಸರ್ ಬಿ ಬರುತ್ತೆ. ಆಯಿತಾ? ಇಲ್ಲಿ ನೋಡಿ, ಸೆಕೆಂಡ್ ಒನ್ ನೋಡಿ. ಮಿರರ್ ಇಲ್ಲಿ ಇಟ್ಟಿದ್ದಾನೆಲ್ಲ, ಕಾಣಿಸ್ತಾ ಇದೆ ನೋಡಿ. ಮಿರರ್ ಇಟ್ಕೊಳ್ಳಿ. ಆನ್ಸರ್ ಏನು ಬರುತ್ತೆ? ಇದಕ್ಕೆ ಆನ್ಸರ್ ಬಿ ಬರುತ್ತೆ. ಕಾಣಿಸ್ತಾ ಇದೆಯಾ? ನೋಡಿ, ಇಲ್ಲಿ ಕ್ಯಾಮ್ರಾದಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ.
ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ ಬರುತ್ತೆ. ಇದಕ್ಕೆ ಆನ್ಸರ್ ಬಿ ಬರುತ್ತೆ. ಆಯಿತಾ? ಇದಕ್ಕೆ ನೋಡಿ, ಕ್ವಶನ್ ನಂಬರ್ 27ಗೆ ನೋಡಿ, ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ ಬರುತ್ತೆ. ಇದಕ್ಕೆ ಕ್ಲಿಯರಾಗಿ ಕಾಣಿಸ್ತಾ ಇದೆ, ಎ ಬರುತ್ತೆ. ಆಯಿತಾ? ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 28ಗೆ ಆನ್ಸರ್ ಏನು ಬರುತ್ತೆ? ಅಲ್ಲೇ ಕಾಣಿಸ್ತಾನೆ. ಕ್ವಶನ್ ನಂಬರ್ 28ಗೆ ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ ಬರುತ್ತೆ. ಆಯಿತಾ? ಈ ರೀತಿ ನೀವೇನಾರು ವಾಚ್ ಏನಾರು ಯೂಸ್ ಮಾಡಿದ್ರೆ, 90 ಸೆಕೆಂಡಲ್ಲಿ 4 ಕ್ವಶನ್ನು ಆನ್ಸರ್ ಮಾಡ್ಬೋದು ಮಿರರ್ ಇಮೇಜ್. ಆಯಿತಾ? ನೋಡಿ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಈ ರೀತಿ ಪೇಪರ್ ಕಟ್ ಮಾಡಿದ್ರೆ ಪೇಪರ್ ಅಟ್ಯಾಚ್ ಆಗಿರಬೇಕು. ಆಯಿತಾ? ಯಾವುದೇ ಕಾರಣಕ್ಕೂ ಬಿಡಬಾರ್ದು ಕೆಳಗಡೆ, ಆ ರೀತಿ ಇಟ್ಕೊಳ್ಳಿ, ಇಲ್ಲಾಂದ್ರೆ ಅದನ್ನು ಕಾಪಿ ಅಂತ ಅನ್ಕೋತಾರೆ. ಆಯಿತಾ? ಇದೊಂದು ಎಚ್ಚರಿಕೆ ವಹಿಸಿ ಎಕ್ಸಾಮ್ ಮಾಡಬೇಕಾದ್ರೆ. ಆಯಿತಾ?